ಸ್ನೇಹಿತರೆ, ಈಗ ಬಂದು ಇನ್ನ ಔಷಧಿ ಯಾವುದೇ ಒಂದು ನಾವು ಬೆಳೆ ಮಾಡ್ಬೇಕಂದ್ರೆ ಪ್ರಮುಖವಾಗಿ ನಾವು ಔಷಧಿ ಸ್ಪ್ರೇ ಅನ್ನೋದು ತುಂಬಾನೇ ಇದಾಗಿರ್ತದೆ. ಸೊ ಅದ್ರಲ್ಲಿ ಸೆಗ್ಮೆಂಟ್ ಅಲ್ಲಿ ಬರುವಂತ ಔಷಧಿ ಸ್ಪ್ರೇಯರ್ಗಳು ಟೋಟಲ್ ಬಂದು ಇಲ್ಲಿ ನಾವು ನೋಡೋಣ ಬನ್ನಿ. ಈಗ ಸರ್ ಸ್ನೇಹಿತರೆ, ಈಗಿನ ಸ್ಪ್ರೇಯರ್ ಸೆಗ್ಮೆಂಟ್ ಗೆ ಹೋದಾಗ ನಮ್ಗೆ ಫಸ್ಟ್ ಅಲ್ಲಿ ಬೇಕಾಗಿರುವಂತದ್ದು ಬಂದು ಒಂದು ಕಳೆ ಔಷಧಿಗಳೆಲ್ಲ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಪ್ರೆಷರ್ಗಳೆಲ್ಲ ಕಡಿಮೆ ಇರಬೇಕು. ಆಗ ಮ್ಯಾನ್ಯುಯಲ್ ಪಂಪ್ಗಳು ತುಂಬಾ ಜನ ಕೇಳ್ತಾರೆ. ಇಲ್ಲಿ ಗಮನಿಸಬಹುದು ಮ್ಯಾನ್ಯುಯಲ್ ಪಂಪ್ ಇದೆ. ಸರ್ ನೆಕ್ಸ್ಟ್ ಹೇಳೋದಾದ್ರೆ ಇನ್ ಯಾವ್ಯಾವ ಪಂಪ್ ಇದೆ ಸರ್? ಚಾರ್ಜಿಂಗ್ ಮ್ಯಾನ್ಯುಯಲ್ ಅಲ್ಲಿ ಮ್ಯಾನ್ಯುಯಲ್ ಇದೆ, ಬ್ಯಾಟರಿ ಸ್ಪ್ರೇ ಇದೆ, ಸಿಂಗಲ್ ಬ್ಯಾಟರಿ ಅಂತ ಬರುತ್ತೆ, ಡಬಲ್ ಬ್ಯಾಟರಿ ಅಂತ ಬರುತ್ತೆ, ಆಮೇಲೆ ಡಬಲ್ ಮೋಟರ್ ಅಂತ ಬರುತ್ತೆ, ಸಿಂಗಲ್ ಮೋಟರ್ ಅಂತ ಬರುತ್ತೆ. ಸಿಂಗಲ್ ಬರುತ್ತೆ, 20 ಲೀಟರ್ ಬರುತ್ತೆ, 18 ಲೀಟರ್ ಬರುತ್ತೆ. 18 ಲೀಟರ್. ಸ್ನೇಹಿತರೆ, ನಿಮ್ಮ ರಿಕ್ವೈರ್ಮೆಂಟ್ ಗಳಿಗೆ ಬೇಕಾದಂಗೆಲ್ಲ ಇಲ್ಲಿ ಮೋಟರ್ಸ್ ಅವೈಲೇಬಲ್ ಇರ್ತದೆ. 20 ಲೀಟರ್ದು, 18 ಲೀಟರ್ದು, ಸಿಂಗಲ್ ಮೋಟರ್ದು, ಡಬಲ್ ಮೋಟರ್, 1 ಲೀಟರ್ ಇಂದ ಹಿಡಿದು 20 ಲೀಟರ್ ವರೆಗೂ ಸಿಗುತ್ತೆ. 1 ಲೀಟರ್ ಇಂದ ಹಿಡಿದು 20 ಲೀಟರ್ ವರೆಗೂ ಇಲ್ಲಿ ಮೇಲೆ ಗಮನಿಸಬಹುದು ಸ್ನೇಹಿತರೆ. ನಿಮ್ಗೆ ರಿಕ್ವೈರ್ಮೆಂಟ್ ತಕ್ಕದಂಗೆಲ್ಲ ನಿಮ್ಗೆ ಇರುತ್ತೆ. ಈಗ ಒಂದು ಕಳೆನಾಶಕನ ಇವಾಗ ತೋಟದಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಒಂದೇ ಜಾಗದಲ್ಲಿ ಹೊಡಿಬೇಕು ಅಂತ ಟೈಮಲ್ಲಿ ಬಂದು ಈ ಒಂದು ಪುಟ್ಟದ 1 ಲೀಟರ್ದು 2 ಲೀಟರ್ದು ಇದರಲ್ಲಿ ನಾವು ಬೇಕಾದ್ರೆ ಕಲ್ಸ್ಕೊಂಡು ಅಲ್ಲಿ ಬೇಕಾದ ಜಾಗದಲ್ಲಿ ಮಾತ್ರ ಸ್ಪ್ರೇ ಮಾಡ್ಕೊಬಹುದು. ಸರ್ ಈಗ ಬಂದು ಒಂದು ವಿಭಿನ್ನವಾಗಿ ಇತ್ತೀಚೆಗೆ ಸ್ವಲ್ಪ ಇದರಲ್ಲಿ ನಡೀತಾ ಇದೆ. ಇದರಲ್ಲಿ ಒಂದು ಈ ಒಂದು ಇದು ಎಷ್ಟು ಪ್ರೆಷರ್ ಬರುತ್ತದೆ, ಎಷ್ಟು ಮೀಟರ್ಗೆ ಇದು ಪಂಪ್ ಮಾಡಬಹುದು? ಬಂದ್ಬಿಟ್ಟು ನಾವು 10 ಮೀಟರ್ ಮಾತ್ರ ಕೊಡ್ತೀವಿ ಸರ್. 10 ಮೀಟರ್ ಮಾತ್ರ. ಯಾಕೆಂದ್ರೆ ಇದು ಮೋಟರ್ ಕೆಪಾಸಿಟಿ ಇದು ಏನು ಗೊತ್ತಾ, ಬ್ಯಾಟ್ರಿಯಿಂದ ಓಡೋದ್ರಿಂದ ಇದೀಗ 12 into 12 ಬ್ಯಾಟ್ರಿ ಬರುತ್ತೆ. ಅಂದ್ರೆ ಇಲ್ಲಿಂದ ನಮ್ ಮಿನಿಮಮ್ 10 ಮೀಟರ್ ಮೇಲೆ ಆಗಲ್ಲ. 10 ಮೀಟರ್ ಮೇಲೆ ಆಗಲ್ಲ. ಸೊ ಇದು ಏನ್ ಪರ್ಪಸ್ ಗೆ? ಇದು ಸ್ಪ್ರೇಯರ್. 10 ಮೀಟರ್ ಅಂದ್ರೆ ಒಂದು 30 ಅಡಿ ಅಂದ್ರೆ ಚಿಕ್ಕದಾಗಿ ಸರ್. ಇದು ಅಗ್ರಿಕಲ್ಚರ್ಗೂ ಮಾಡ್ಕತ್ತಾನೆ ಪೋರ್ಟಬಲ್. ಇಲ್ಲಿಂದ ಈಗ 10 ಮೀಟರ್ ಅಂದ್ರೆ 30 ಅಡಿ ಬಂತು. 30 ಅಡಿ ಹಾಕತ್ತಾನೆ. ಸೊ ಚಿಕ್ಕ ಪುಟ್ಟದಾಗಿ ಮಾಡುವಂತ ಒಂದು ಫಾರ್ಮಿಂಗ್ ಲೆಕ್ಕಾಚಾರಕ್ಕೆ ಇದೊಂದು ಸೂಕ್ತವಾಗಿರ್ತದೆ. ಸರ್ ಇದು ಬೆಲೆ ಹೇಳೋದಾದ್ರೆ ಎಷ್ಟಿರ್ಬೋದು ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 3,000 ರೂಪಾಯಿ. 3,000 ರೂಪಾಯಿ. ಈಗ ಈ ಒಂದು ಡಬಲ್ ಬ್ಯಾಟ್ರಿ ಮತ್ತೆ ಡಬಲ್ ಪಂಪ್ ಇರುವಂತ ಒಂದು ಸ್ಪ್ರೇಯರ್ ಸರ್ ನಮ್ದು ಸ್ಟಾರ್ಟಿಂಗ್ ಸಿಂಗಲ್ ಬ್ಯಾಟ್ರಿ ಬಂದ್ಬಿಟ್ಟು 2,000 ರೂಪಾಯಿಂದ 3,800 ರೂಪಾಯಿ 4,000 ರೂಪಾಯಿ ಇದೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ. ಓಕೆ, ಇದೆಲ್ಲ ಒಂದಾಯ್ತು ಸರ್. ಈಗ ಬಂದು ನಾವು ಪೆಟ್ರೋಲ್ ಇಂಜಿನ್ ಗಳಲ್ಲಿ ಪ್ರೆಷರ್ ಹೆವಿ ಬರ್ತದೆ. ಸೊ ಆ ಒಂದು ಸೆಗ್ಮೆಂಟ್ ಬಂದಾಗ ಇದೆಲ್ಲ ಏನ್ 3 ತರ ಇದೆ? ಪೆಟ್ರೋಲ್ ಅಲ್ಲಿ ನಿಮಗೆ 3 ಟೈಪ್ ಬರುತ್ತೆ ಸರ್. ಒಂದು 2 ಸ್ಟಾಕ್, ಒಂದು 4 ಸ್ಟಾಕ್, ಒಂದು ಪೋರ್ಟಬಲ್ ಸ್ಪ್ರೇ. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಇದು ಬೆನ್ನಲ್ಲಿ ನಾಪ್ಸಾಕ್ ಸ್ಪ್ರೇಯರ್ ವಿತ್ ಪವರ್ ಸ್ಪ್ರೇ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು 2 ಸ್ಟಾಕ್ ಬರುತ್ತೆ. ಓಕೆ ಸರ್. 2 ಸ್ಟಾಕ್ ಅಂದ್ರೆ ಆಯಿಲ್ ಮಿಕ್ಸಿಂಗ್. 4 ಸ್ಟಾಕ್ ಅಂದ್ರೆ ವಿತೌಟ್ ಟ್ಯಾಂಕ್ ಬರುತ್ತೆ ನಿಮ್ಗೆ ಆಯಿಲ್. ಡೈರೆಕ್ಟ್ ಪೆಟ್ರೋಲ್ ಹಾಕೋಬಹುದು. ಡೈರೆಕ್ಟ್ ಪೆಟ್ರೋಲ್, ಆಯಿಲ್ ಸಪರೇಟ್ ಹಾಕಬೇಕು. ಆಯಿಲ್ ನಾವು ಇಂಜಿನ್ ಆಯಿಲ್ ಹಾಕೋಬೇಕು. ಓಕೆ ಸರ್. ಅದು ಇಂಜಿನ್ ಆಯಿಲ್ ನೋಡ್ಕೋಬೇಕು. ಯಾಕಂದ್ರೆ ಒಬ್ಬ ಫಾರ್ಮರ್ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ, ಚೆಕ್ ಮಾಡ್ಕೊಳ್ಳಲ್ಲ ಪೆಟ್ರೋಲ್. ಇಂಜಿನ್ ಸೀಜ್ ಆಯ್ತು ಅಂದ್ರೆ ನಾವು ಜವಾಬ್ದಾರಿ ಆಗಲ್ಲ. ಕರೆಕ್ಟ್ ಅಲ್ಲ? ಅದನ್ನು ನಾವು ಅಲ್ಲಿ ಕೊಡ್ಬೇಕಾದ್ರೆ ಹೇಳಿ ಕಳಿಸ್ತೀವಿ ನಾವು. ಓಕೆ ಸರ್. ನೆಕ್ಸ್ಟ್ ಸರ್. ಸರ್ ಇದನ್ನು 4 ಸ್ಟಾಕ್ ಬರುತ್ತೆ. ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೇಮ್ ಇದು 20 ಲೀಟರ್ಸ್, 25 ಲೀಟರ್ಸ್ ಸರಿ, 20 ಲೀಟರ್ಸ್. ಓಕೆ, ಇದನ್ನೆಲ್ಲ ಕ್ಯಾರಿ ಮಾಡಿ ಹೊಡಿಬೇಕಂತ ಹೇಳಿದ್ರೆ ಮನುಷ್ಯನ ದಮ್ದಾರಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಅಂದ್ ಸ್ವಲ್ಪ ಆ ತರ ಈ ತರ ಇದ್ರೆ ಖಂಡಿತ ಆಗೋದಿಲ್ಲ ಸ್ನೇಹಿತರೆ. ಇನ್ನ ಇದು ಒಂದು ಕರೆಂಟ್ ಈಗ ಪೆಟ್ರೋಲ್ ಇಂಜಿನ್ಗಳು ಇನ್ನ ಮುಂದಕ್ಕೆ ಬರ್ತವೆ. ಇವಾಗ ಕರೆಂಟ್ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಯಾವಾಗೂ 24 hours ಕರೆಂಟ್ ಇದೆ ಅನ್ನೋರ್ಗೆ ಒಂದು ಬೆಸ್ಟ್ ಸ್ಪ್ರೇಯರ್ ಸೆಗ್ಮೆಂಟ್ ಬರ್ತದೆ. ಸರ್ ಇದು ಹೆಂಗೆ, ಎಷ್ಟು HP ಇದು ಹೆಂಗೆ? ಸರ್ 2 HP ಇದೆ, 3 HP ಇದೆ. ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 20,000 ರೂಪಾಯಿಂದ 28,000 ರೂಪಾಯಿ ಇದೆ. ಓಕೆ ಸರ್. ಇದನ್ನ ಜಾಸ್ತಿ ಎಲ್ಲಿ ಯಾವ ಇದರಲ್ಲಿ ಬಳಕೆ ಮಾಡ್ತಾರೆ? ಜಾಸ್ತಿ ಸರ್ ರೇಷ್ಮೆಗೆ ಹೋಗುತ್ತೆ. ರೇಷ್ಮೆ ಇದೆ, ಕಮರ್ಷಿಯಲ್. ಈಗ ಕಮರ್ಷಿಯಲ್ ಯಾರು ಇರ್ತಾರೆ, ಈಗ ಬೋರ್ ಇರುತ್ತೆ, ಮೋಟರ್ ಇದ್ರೆ ಅಂತವ್ರು ತಗೊಂಡು ಹೋಗ್ತಾರೆ. ಇದು ಬಂದ್ಬಿಟ್ಟು ನಿಮ್ಗೆ 100 ಮೀಟರ್ ಗಂಟೆ 300 ಅಡಿ ಗಂಟೆ ಹಾಕಬಹುದು. 300 ಅಡಿ ಗಂಟೆ. ಈಗ ನಾವು ನಾರ್ಮಲ್ ಆಗಿ ಗ್ಯಾರೇಜ್ ಅಲ್ಲಿ ವಾಷಿಂಗ್ ಗೆ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ಕೊಬಹುದು ಇದಕ್ಕೆ ಸರ್ವಿಸ್ ಗಳಿಗೆ. ಓಕೆ, ನೆಕ್ಸ್ಟ್ ಸರ್ ಇದು ನೋಡೋದಾದ್ರೆ ಒಂದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಸರ್. ಇದು ಪೆಟ್ರೋಲ್. ಇಲ್ಲಿಂದ ಇದನ್ನು ಪೆಟ್ರೋಲ್. ಅಂದ್ರೆ ರೈಟ್ ಮೇಲೆ ಡಿಪೆಂಡ್. ಇದೆಲ್ಲ HP ಗಳು ಎಷ್ಟು ಬರುತ್ತೆ? HP 2 ರಿಂದ 3, 6 HP ಗಂಟೆ ಬರುತ್ತೆ. 6 HP ವರೆಗೂ ಬರುತ್ತೆ. ಸೊ ನಮ್ಗೆ ಇದೊಂದು ಇಂಡಿವಿಜುವಲ್ ಆಗಿ ಈ ಒಂದು ಮಿಷಿನ್ ಗಳನ್ನ ಇಟ್ಟಿರ್ತಾರೆ. ಇದೇನಕ್ಕೆ ಅಂತ ಹೇಳಿ ಸರ್, ಈಗ ಒಬ್ಬೊಬ್ಬರ ಬಜಾಜ್ ಚೇತ ಗಾಡಿ ಅಂತ ಇರುತ್ತೆ ನಿಮ್ಗೆ, ಬಜಾಜ್ ಅದಕ್ಕೆ ಈಗ ಹಾಕೊಂಡು ಹೊಡಿತಾ ಇದ್ರ. ಅದಕ್ಕೆ ಅಟ್ಯಾಚ್ ಮಾಡಿ, ಅವ್ರ ಹತ್ರ ಎಂಜಿನ್ ಇತ್ತು ಅದಕ್ಕೆ ತಗೋತಾರೆ. ಈಗ ಕಾರ್ ವಾಷಿಂಗ್ ತಗೊಂಡ್ ಹೋಗ್ತಾರೆ. ಈಗ ನಿಮ್ಮ ಹತ್ರ ಮೋಟರ್ ಇರುತ್ತೆ ಅನ್ಕೊಳ್ಳಿ, ಮೋಟರ್ ಇದೆ, ಮೋಟರ್ ಬೇಡ ನನ್ಗೆ, ಇದು ಬೇಕು ಅಕ್ಸೆಸರೀಸ್ ತಗೋತಾರ. ನಮ್ಗೆ ಬರೀ ಇದು ರನ್ ಆದ್ರೆ ಸಾಕು, ಒಂದು ಸಪರೇಟ್ ಆಗು ಸಿಗುತ್ತೆ ಈ ಒಂದು ಇದು. ನೆಕ್ಸ್ಟ್ ಸರ್, ಈಗ ನೋಡೋದಾದ್ರೆ ಇಲ್ಲಿ ಇನ್ನ ಚಿಕ್ಕದ ಇಲ್ಲಿ ನೋಡಿ ಸರ್, ಇದು ಮೈನು. ಯಾಕಂತ ಹೇಳಿದ್ರೆ ಇದೆಲ್ಲ ಬಂದು ಒಂದ್ ಸ್ವಲ್ಪ ಜಮೀನುಗಳು ಜಾಸ್ತಿ ಇರೋ ರೈತರು ತಗೋತಾರೆ. ಚಿಕ್ಕದಾಗಿ 1 ಎಕರೆ 1/2 ಎಕರೆ ಇರ್ತದೆ ಅಂತವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತಲ್ವಾ ಸರ್ ಇದು? ಸೊ ಇದು ಬೆಲೆಗಳು ಎಷ್ಟಾಗ್ಬೋದು ಸರ್? ನಿಮ್ಗೆ ಸ್ಟಾರ್ಟಿಂಗ್ 10,000 ರೂಪಾಯಿ. 10,000 ರೂಪಾಯಿ. ಒಂದು ಇದು ಎಷ್ಟು ಅವರ್ ಯೂಸ್ ಮಾಡಬಹುದು ಸರ್? ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತೀವಿ ಅಂದ್ರೆ ಸರ್, ಫಸ್ಟ್ ಮಿಷಿನ್ 1 ಅವರ್ ಕೋಲ್ಡಿಂಗ್ ಇಡ್ಬೇಕು ಅಂತ ಹೇಳ್ತೀವಿ. 1 ಅವರ್ ತಗೊಂಡೋದಾಗ ಫಾರ್ಮರ್ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ಬರೀ ಸ್ಟಾರ್ಟ್ ಮಾಡಿ ತೋರಿಸಿರ್ತೀವಿ. ಯಾಕೆ ಅಂದ್ರೆ
ತೋರಿಸಿರ್ತೀವಿ ಫಾರ್ಮರ್ಗೆ ನಾವು ಹೇಳಿರ್ತೀವಿ ಸರ್ ನೀವು ತಕೊಂಡು ಹೋಗಿ 1 hour ಕೂಲಿಂಗ್ ಇಡಿ ಅಂತವ ಕಟ್ಟಲ್ಲ ಅವರು ಕೂಲಿಂಗ್ ಇರಲ್ಲ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡ್ಬಿಡ್ತಾರೆ. ಅವಾಗ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಬರುತ್ತೆ. ಯಾವುದೇ ನಮ್ಮ ಹತ್ರ ತಗೊಂಡು ಇಲ್ಲದೆ ತಗೊಂಡ್ರು ಯಾವುದೇ ಮಿಷಿನ್ ತಗೊಂಡ್ರು 1 hour ಕೂಲಿಂಗ್ ಇಟ್ಟು ಇವಾಗ ಮನುಷ್ಯನ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಡೈರೆಕ್ಟ್ ಆಗಿ ಕೆಲ್ಸಕ್ಕೆ ಹೋಗಲ್ಲ. ಬೆಳಗ್ಗೆ ಎದ್ದು ಅವನ್ನೆಲ್ಲ ರೆಡಿ ಆದ್ಮೇಲೆ ಒಂದು 2 wheeler ತಗೊಂಡ್ರು ಅಷ್ಟೇ ಟೈಮ್ ತಗೊಳ್ತಾರೆ. ಅವರು 1 hour ಸ್ಟಾರ್ಟ್ ಮಾಡಿ ಕೂಲಿಂಗ್ ಮಾಡಿ ನಿಮ್ ಗಾಡಿ ಹೊರಗಡೆ ಕೊಡೋದು. ಆಮೇಲೆ ಇಷ್ಟು ಕಿಲೋಮೀಟರ್ ಮೇಲೆ ಇಷ್ಟು ಓಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಮೀಟರ್ ಬರಲ್ಲ. ಹೌದು ಸರ್, ಹೌದೌದು, ಖಂಡಿತ. ನಾವೇ ಮೀಟರ್ ಆಗ್ಬೇಕು ಅದಕ್ಕೆ. ಇದೊಂದು ಇದೆ ಸರ್. ಈಗ ಇದ್ರಲ್ಲ 2 stroke 4 stroke ಅಂತ ಇದೆಯಾ? ಹೌದು ಸರ್, ಇವತ್ತು 2 stroke ಸರ್. ಇದು 2 stroke ಸರ್. ಇದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕು, ಇದಕ್ಕೆ ಡೈರೆಕ್ಟ್ ಪೆಟ್ರೋಲ್ ಹಾಕೋಬಹುದು. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ಹೇಳೋದಾದ್ರೆ ಇದು ಸ್ವಲ್ಪ ಅದನ್ನ ಹೇಳಿ ಸರ್. ಈಗ ಒಬ್ರು ನಮ್ಗೆ ಚಿಕ್ಕದು ಬೇಕು, ಇದು 18 ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ PSP 20 ಅಂತ ಹೇಳ್ತೀವಿ. ಓಕೆ, ನಮ್ಗೆ ರಿಕ್ವೈರ್ಮೆಂಟ್ ಹೆಂಗಿದೆ, ನಿಮ್ಗೆ ಯಾವ ತರ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದ್ಬಿಟ್ಟು ಬ್ಲೋರ್ ಅಂತ ಹೇಳ್ತೀವಿ. ಬ್ಲೋರ್ ಅಂದ್ರೆ ಈಗ ಕಾಫಿ ತೋಟಗಡೆ ಎಸ್ಟೇಟ್ ಕಡೆ ಎಲೆಗಳು ಆರಿಸ್ತಾರೆ, ಮಂಜು ತರ ದೂರುತ್ತೆ, ಕಸ ಗುಡಿಸುತ್ತೆ ನೋಡಿ, ಫುಲ್ ಕ್ಲಿಯರ್ ಆಗುತ್ತೆ. ಇದು ಬ್ಲೋಯಿಂಗ್ ಎಲೆಗಳನ್ನ ಎಲ್ಲ ತಳ್ಳೋದಕ್ಕೆ. ಇವಾಗ ಹಳೆ ಎಲೆಗಳು ಎಲ್ಲ ಉದುರಿ ತೋಟ ಗಲೀಜಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಇದನ್ನ ಇಟ್ಕೊಂಡು ಹಿಂಗ್ ಹೋಗ್ತಾ ಇದ್ರೆ ಬ್ಲೋರ್ ಅಂತ ಹೇಳ್ತೀವಿ, ವಾಕ್ಯೂಮ್ ಬ್ಲೋವರ್. ಓಕೆ ಸರ್, ಈಗ ನೀರಿನ ಪಂಪ್ಗಳು ಎಲ್ಲ ಇದ್ದಂಗಿದಾವೆ. ಸೊ ಇದರಲ್ಲಿ ಹೇಳೋದಾದ್ರೆ ಸರ್ ಮಂಜು, ಸೊ ಕೆಲವೊಬ್ಬರಿಗೆ ಏನಾಗುತ್ತೆ, ನೀರು ಇರ್ತದೆ ಪಕ್ಕದಲ್ಲಿ, ಒಂದು ಚಾನಲ್ ಇರ್ತದೆ, ಒಂದು ಇದಿರ್ತದೆ, ಅಲ್ಲಿ ಕರೆಂಟ್ ಫೆಸಿಲಿಟಿ ಇರೋದಿಲ್ಲ. ಅಂತ ಟೈಮಲ್ಲಿ ಬಂದು ಈ ಒಂದು ಮೋಟರ್ ಯೂಸ್ ಆಗುತ್ತಲ್ಲ ಸರ್? ಹೌದು ಸರ್, ನಿಮ್ಗೆ ಇದರಲ್ಲಿ 1 ಇಂಚ್ ಬರುತ್ತೆ, 1.5 ಇಂಚ್ ಬರುತ್ತೆ, 2 ಇಂಚ್ ಬರುತ್ತೆ, 3 ಇಂಚ್ ಬರುತ್ತೆ. ಓಕೆ, ಈಗ ಒಬ್ಬರು ಮಾಡಿ ಈಗ ಮನೆಯಲ್ಲಿ ಕರೆಂಟ್ ಇಲ್ಲ, ಅದಕ್ಕೂ ಯೂಸ್ ಮಾಡೋದಕ್ಕೆ ಇಲ್ಲಿದೆ ನೋಡಿ. ಓಕೆ, ಇದೆಲ್ಲ 1 ಇಂಚ್, ಇದೆಲ್ಲ ಪೆಟ್ರೋಲ್. ಇದು ಮನೆಗಳಿಗೂ ಯೂಸ್ ಮಾಡ್ಕೊಬಹುದು. ನಾವ್ ಎಲ್ಲಾದ್ರೂ ಕರೆಂಟ್ ಇಲ್ದಿರ ಇರೋ ಕಡೆ ತುಂಬಾನೇ ಚಾನಲ್ ತಗೊಂಡೋಗ್ತಾರೆ, ಒಬ್ರಿಗೆ ಕಾಲು ಇರಲ್ಲ, ಬಾವಿ ಇರುತ್ತೆ, ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ನಿಮ್ಗೆ 1 ಇಂಚಿಂದ 3 ಇಂಚ್ ವರೆಗೂ ನೀರು ಎತ್ತೋ ಸಾಮರ್ಥ್ಯದ ಮೋಟರ್. ಇನ್ಪುಟ್ 3 ಇಂಚ್ ಇದೆ. ಓಕೆ ಸರ್, ಇದೆಲ್ಲ ಒಂದು ಪ್ರೈಸ್ ಹೇಳೋದಾದ್ರೆ ಒಂದು ಲೆಕ್ಕಾಚಾರಕ್ಕೆ ಎಷ್ಟು? ಸ್ಟಾರ್ಟಿಂಗ್ ಈಗ ನಾನು ಹೇಳಿದ್ರೆ ಸರ್ 1 ಇಂಚ್ ಇದೆಯಲ್ಲ, ಅದು ಸ್ಟಾರ್ಟಿಂಗ್ ನಿಮ್ಗೆ 15,000 ರೂಪಾಯಿಂದ ಹಿಡಿದು 28-30,000 ರೂಪಾಯಿ ಉಂಟು ಇದೆ. ಓಕೆ, ಸ್ಟಾರ್ಟಿಂಗ್ 1.5 ಇಂಚ್ ಅಷ್ಟು ಸ್ಟಾರ್ಟ್ ಮಾಡಿದ್ರೆ 3 ಇಂಚದು 1 ಇಂಚದು 3 ಇಂಚು 4 ಇಂಚ್ ನೀರು ಬರ್ಬೇಕಂದ್ರೆ ಒಂದು 30,000 ರೂಪಾಯಿ. 1 ಇಂಚು 2 ಇಂಚು 3 ಇಂಚು. ಓಕೆ ಸರ್, ಸೊ ಇದೆಲ್ಲ ಒಂದು ನೀರು ಪಂಪಿಂಗ್ ವಿಚಾರ ಆಯ್ತು. ಪಾಸ್ ಮಾಡ್ಕೊಳ್ಳೋಣ. ಇನ್ನೊಂದು ಮತ್ತೆ ಸೀಡ್ಲಿಂಗ್ ಮಿಷಿನ್ ಒಂದಿದೆಯಲ್ಲ ಸರ್, ಇದು ಸೀಡ್ಲಿಂಗ್ ಬಂದ್ಬಿಟ್ಟು ನಿಮ್ಗೆ ಬೀಜ ಎಲ್ಲ ಹಾಕ್ತಾರಲ್ಲ, ಜೋಳ ಎಲ್ಲ, ಶೇಂಗಾ ಎಲ್ಲ ಹಾಕ್ಬೋದು. ಆಮೇಲೆ ಇನ್ನೇನ್ ಹಾಕ್ಬಿಟ್ರೆ ಇದರಲ್ಲಿ ಸರ್ ನಿಮ್ಗೆ ಇದು ಬರುತ್ತೆ, ನಿಮ್ಗೆ ಓದೋದು ಡೈಲ್ಸ್ ಎಲ್ಲ ಬರುತ್ತೆ. ಶೇಂಗಾ ಹಾಕ್ಬೋದು, ಕಡಲೆ ಆಮೇಲೆ ಜೋಳ ಎಲ್ಲ ಹಾಕಬಹುದು, ಏನು ಕಾಳು ಬರುತ್ತೆ ಎಲ್ಲ ಹಾಕೊಂಡು. ಸೊ ಇದ್ರ ಪ್ರೈಸ್ ಬಂದು ಇಲ್ಲಿ ನೀವು 12,000 ರೂಪಾಯಿ ಮೆನ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ? ಸೊ ಇಷ್ಟೆಲ್ಲ ಒಂದು ಇದಿದೆ. ನೆಕ್ಸ್ಟ್ ಪಾಸ್ ಮಾಡ್ಕೊಳ್ಳಿ ಅಣ್ಣ. ರೀಪರ್ ಇನ್ನ ಇಷ್ಟೆಲ್ಲ ನೋಡೋದಾದ್ಮೇಲೆ ಒಂದು ಮೈನ್ ಏನು ಕಟಾವು ಯಂತ್ರಗಳು ಏನಿರ್ತದೆ ಅದು ನಾವು ಒಂದು ತಗೋಬೇಕಲ್ಲ ಸ್ನೇಹಿತರೆ. ಇಲ್ಲಿ ಬಂದು ನೀವು ಗಮನಿಸ್ತಾ ಇದ್ದೀರಾ, ಇದು ಬಂದು ಅಗ್ರಿಕಲ್ಚರ್ ಹಾರ್ವೆಸ್ಟಿಂಗ್ ರೀಪರ್ಸ್ ಅಂತಾರೆ. ಸರ್ ಏನ್ ಬೆಳೆಗಳೆಲ್ಲ ಇದನ್ನಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಸರ್? ಇದರಲ್ಲಿ ಪ್ಯಾಡಿ, ರಾಗಿ ಮತ್ತೆ ಇದು ಭತ್ತದ್ದು ಅಷ್ಟೇ, ಇನ್ನೇನು ಇದಾಗೋದಿಲ್ಲ ಸರ್. 1 ಎಕರೆನ ಒಂದು ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಎಷ್ಟೊತ್ತು ಬೇಕಾಗ್ಬೋದು ಸರ್? ಈಗ ನಾವೀಗ ಆಲ್ರೆಡಿ ಕೊಟ್ಟಿದ್ದೀವಿ ಸರ್. ಒಬ್ಬ ಫಾರ್ಮರ್ ಹೇಳ್ತಾರೆ, ನಾನು ಬಾಡಿಗೆ ಹೊಡಿತಾ ಇದ್ದೀನಿ, ನಾನು 1 ಅವರ್ಗೆ 2 ಅವರ್ಗೆ 1 ಎಕರೆ ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಇರುತ್ತೆ. ಈಗ ಟ್ರೈನಿಂಗ್ 2 ಅವರ್ 3 ಅವರ್ ಬೇಕೇ ಬೇಕು. 2 ಅವರ್ 3 ಅವರ್ 1 ಎಕರೆ ಬೇಕಾಗುತ್ತೆ ಸರ್. ಇದು ಏನಂದ್ರೆ ಕಟ್ ಮಾಡ್ಬಿಟ್ಟು ಒಂದ್ ಸೈಡ್ಗೆ ಹಾಕ್ತಾ ಹೋಗ್ತಾ, ಲೇಬರ್ ಕಟ್ ಮಾಡಿ ಹೆಂಗ್ ಸೈಡ್ಗೆ ಹಾಕೊಂಡು ಹೋಗ್ತಾರ, ಕಟ್ ಮಾಡಿ ಸೈಡ್ಗೆ ಬಂಚೇನು ಮಾಡೋದಿಲ್ಲ. ಆಮೇಲೆ ಅವರು ಬಂಚ್ ಮಾಡ್ಕೋಬೇಕು. ಓಕೆ ಸರ್, ಇದೊಂದು ಹಾರ್ವೆಸ್ಟಿಂಗ್ ಮಿಷಿನ್. ಸೊ ಇಷ್ಟೆಲ್ಲ ಒಂದು ಮಿಷನರೀಸ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಯಾರಾದ್ರೂ ರೈತರು ಆ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ಖಂಡಿತ ಒಂದ್ ಸ್ವಲ್ಪ ಮಾಹಿತಿ ಸಿಗುತ್ತಾ ಸರ್? ಮಾಹಿತಿ ಸಿಗುತ್ತೆ, ಮತ್ತೆ ಸರ್ವಿಸು ಸಿಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ಹಳ್ಳಿ ಕೂಡ ಜನ ಇರ್ತಾರಲ್ಲ, ಈಗ ಅಲ್ಲಿಂದ ನನಗೆ ಬೆಂಗಳೂರು ಬರಕ್ಕಾಗಲ್ಲ. ಹೌದು, ಈಗ ಒಂದು ತಾಲೂಕಿಗೆ ಇದ್ರ ಡೈಲಿ ಯಾರು ತಾಲೂಕು ಹೋಗ್ತಾ ಇರ್ತಾರೆ, ಹತ್ರ ಆಗುತ್ತೆ. ಒಂದು ತಾಲೂಕು ಡಿಲರ್ ಇದೆ ಸರ್, ಅದ್ ನಂಬರ್ ಮಿಸ್ ಕಾಲ್ ಕೊಟ್ರೆ ಯಾವ ತಾಲೂಕು ಅಂತ ಕೇಳ್ತಾರೆ. ನೀವು ಆ ತಾಲೂಕು ತಾಳಿ, ಇಲ್ಲ ಆ ತಾಲೂಕಲ್ಲಿ ಹೋಗಿ ಸರ್ವಿಸ್ ಮಾಡ್ಕೊಡ್ತಾರೆ. ಸ್ಪೇರ್ ಪಾರ್ಟ್ಸ್ ಇಲ್ವಾ ಅವ್ರ ಹತ್ರ ಇಲ್ವಾ, 1-2 ದಿನ ಟೈಮ್ ತಾಳಿ ತರಿಸಿ ರೆಡಿ ಮಾಡ್ಕೊಡ್ತಾರೆ. ನೀವು ಅಲ್ಲೇ ಸ್ಪಾಟ್ ಅಲ್ಲಿ ರೆಡಿ ಮಾಡಿ ಕೊಡ್ತೀರಾ? ಅದೇ, ಈಗ ಅವ್ರ ಸ್ಪೇರ್ ಪಾರ್ಟ್ಸ್ ಎಲ್ಲ ಲೇಟ್ ಆಗುತ್ತೆ, 1-2 ದಿವಸ ಕ್ಲಿಯರ್ ಆಗುತ್ತೆ. ಅದೇ ನಾನು ಕಳ್ಸ್ಕೊಡ್ಬೇಕಲ್ಲ ಅವ್ರಿಗೆ. ನೀವು ಅಲ್ಲಿಗೆ ಸ್ಪೇರ್ ಪಾರ್ಟ್ಸ್ ಕಳ್ಸಿದ್ರೆ ಅಲ್ಲೇ ಮಾಡಿಸ್ಕೋಬಹುದು, ಇಲ್ಲ ನಿಮ್ಗೆ ಮೆಕ್ಯಾನಿಕ್ ಇಲ್ಲ ಅಂದ್ರೆ ನೀವು ಯಾರಾದ್ರೂ ಒಬ್ರು ಇದು. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.